ಸಿದ್ದರಾಮಯ್ಯ ಅವರೇ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ. ಈಗ ಸಾಮಾಜಿಕ ನ್ಯಾಯದಂತೆ ನಡೆದುಕೊಳ್ಳಿ. ಇದು ಶಾಸಕ ಇಕ್ಬಾಲ್ ಹುಸೇನ್ ಅವರ ಒತ್ತಾಯ. ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಬ್ಬರ ನೇತೃತ್ವದಲ್ಲೂ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಇವ್ರಿಗೊಂದು ಅವಕಾಶ. ಇಂಥ ಸಂದರ್ಭದಲ್ಲಿ ನೀವು 7.5 ವರ್ಷ ಮೊದಲೊಂದು 5 ವರ್ಷ ತಾವಿದ್ದೀರಿ, ಈಗೊಂದು 2 ವರ್ಷ ರಾಜಭಾರ ಮಾಡಿದ್ದೀರಿ, ಒಳ್ಳೆ ಹೆಸರು ತಂದಿದ್ದೀರಿ. ಅದರಲ್ಲಿ 2 ಮಾತಿಲ್ಲ. ಆ ಗೌರವಕ್ಕೆ ತಕ್ಕಾಗೆ ನಾವು ಕೂಡ ಈ ಒಬ್ಬ ನಾಯಕನಿಗೆ, ನಮ್ಮ DK ಶಿವಕುಮಾರ್ ಸಾಹೇಬ್ಗೆ, ನಮ್ಮ ನಾಯಕರಿಗೂ ಕೂಡ ಒಂದು ಅವಕಾಶವನ್ನು ಕೊಡಿ. ಸಮಾನವಾಗಿ ತಾವೆಲ್ಲರೂ ಕೂಡ ನಡ್ಕೊಳ್ಳಿ. ಸಮಾನವಾದಂಥ ನೀವೇ ಹೇಳ್ತೀರಿ ಸಾಮಾಜಿಕ ನ್ಯಾಯ ಅಂತೇಳಿ ತಾವೇ ಎಲ್ರಿಗೂ ಹೇಳ್ತೀರಿ. ಅದನ್ನು ತಾವೇ ಮಾಡಬೇಕಂತೇಳಿ ಅದರಲ್ಲೂ ಕೂಡ ನಾನೊಬ್ಬ ಸಣ್ಣ ಶಾಸಕನಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಅನೇಕ ಜನರ ಅಭಿಲಾಷನೂ ಅದೇ. ನಮ್ಮ ಶಾಸಕರು ಕೂಡ ಸಾಕಷ್ಟು ರೀತಿಯಲ್ಲಿ ಅವರು ಕೂಡ ಇದನ್ನು ಅಂತರಾಳದಲ್ಲಿ ಅವರೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಗದ್ದಲ ಮಾಡೋದು ಬೇಡ ಅಂತ ನಾನು ಅನ್ಕೊಂಡು